ಹಾಯ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್. ನಮ್ಮ ನಗುನೇ ನಮ್ಮ ಎಲ್ಲ ಚಿಂತೆಗಳಿಗೂ ಔಷಧಿ ಅಂತೆ. ನಾವು ನಗ್ನಗ್ತಾ ಇದ್ದರೆ ಎಂಥ ಕಷ್ಟನಾದರೂ ದೂರ ಮಾಡ್ಕೋಬೋದು. ಹಾಗೂ ನಾವು ನಗೋದ್ರಿಂದ ಮುಂದೆ ಯೋಚನೆ ಮಾಡೋ ಅಂಥ ಸ್ಕಿಲ್ಲು ನಮಗೆ ಜಾಸ್ತಿನೂ ಆಗುತ್ತೆ ಅಂತ ಹೇಳ್ತಾ, ಕನ್ನಡದ ಮೂಲಕನೇ ಇಂಗ್ಲೀಷ್ನ ಯಾವ ಥರ ನಾವು ಡೈಲಿ ಯೂಸ್ ಮಾಡೋವಂಥ ಇಂಗ್ಲೀಷ್ ಸೆಂಟೆನ್ಸ್ ನಾವು ಕಲಿತಾ ಹೋಗೋಣ. ಕನ್ನಡದ ಮೂಲಕನೇ ಸುಲಭವಾಗಿ ಗ್ರಾಮರ್ ಇಲ್ಲದೇ ಕಲಿಬಹುದು. ಹಾಗೆ ನಮ್ಮ ಮೊದಲನೇ ಸೆಂಟೆನ್ಸ್ ಹೀಗಿದೆ: ಕೋರ್ಟ್ನಲ್ಲಿ ಬಂದಿದ್ದ ತೀರ್ಪಿಂದ ಅವರಿಗೆ ಶಿಕ್ಷೆ ಆಯಿತು. ಹೀಗಿದೆ ಸೆಂಟೆನ್ಸು: ಕೋರ್ಟ್ನಲ್ಲಿ ಬಂದಿದ್ದ ತೀರ್ಪಿಂದ ಅವರಿಗೆ ಶಿಕ್ಷೆ ಆಯಿತು. ಇದನ್ನೇ ಇಂಗ್ಲೀಷಲ್ಲಿ ಹಿ ವಾಸ್ ಪನಿಷ್ಡ್ ಬೈ ದಿ ವರ್ಡಿಕ್ಟ್ ಆಫ್ ದಿ ಕೋರ್ಟ್. ಹಿ ವಾಸ್ ಪನಿಷ್ಡ್ ಬೈ ದಿ ವರ್ಡಿಕ್ಟ್ ಆಫ್ ದಿ ಕೋರ್ಟ್. ಹಾಗೆ ಮುಂದಿನ ಸೆಂಟೆನ್ಸ್: ಅವಳು ಹೇಳುವುದನ್ನು ನನಗೆ ನಂಬಲಾಗಲಿಲ್ಲ. ಅವಳು ಹೇಳುವುದನ್ನು ನನಗೆ ನಂಬಲಾಗಲಿಲ್ಲ. ಇದನ್ನು ಇಂಗ್ಲೀಷಲ್ಲಿ ಐ ಕುಡ್ ನಾಟ್ ಬಿಲೀವ್ ವಾಟ್ ಶಿ ವಾಸ್ ಸೇಯಿಂಗ್. ಐ ಕುಡ್ ನಾಟ್ ಬಿಲೀವ್ ವಾಟ್ ಶಿ ವಾಸ್ ಸೇಯಿಂಗ್. ಹಾಗೆ ಮುಂದಿನ ಸೆಂಟೆನ್ಸ್ ಹೀಗಿದೆ: ನಿಮ್ಮಿಂದ ನನಗೆ ಒಂದು ಸಹಾಯ ಆಗಬೇಕಿದೆ. ನಿಮ್ಮಿಂದ ನನಗೆ ಒಂದು ಸಹಾಯ ಆಗಬೇಕಿದೆ. ಇದನ್ನು ಇಂಗ್ಲೀಷಲ್ಲಿ ಐ ನೀಡ್ ಎ ಫೇವರ್ ಫ್ರಮ್ ಯು. ಐ ನೀಡ್ ಎ ಫೇವರ್ ಫ್ರಮ್ ಯು. ಥ್ಯಾಂಕ್ ಯು. ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಹೆಚ್ಚು ಸಬ್ಸ್ಕ್ರೈಬ್ ಆಗೋದ್ರಿಂದ ಅಥವಾ ಲೈಕ್ ಮಾಡೋದು, ಶೇರ್ ಮಾಡೋದು, ಕಮೆಂಟ್ ಮಾಡೋದ್ರಿಂದ ನನಗೆ ತುಂಬ ಸಹಾಯ ಆಗುತ್ತೆ. ಥ್ಯಾಂಕ್ ಯು.